ನೀವೆಲ್ರೂ ಹಾಡಿದ್ರಾ? ಇಲ್ಲಿ ಕೂತ್ಕೊಂಡವ್ರೆಲ್ರು ಹಾಡಿದ್ರಾ? ಅಜ್ಜಿ ಈ ಹಾಡ್ ಕೇಳಿದೀರಾ? ಕೇಳಿದಿರ ಅಜ್ಜಿ? ಅಯ್ಯೋ ಕೇಳಿದ್ರಂತೆ. ನಾನ್ ಅನ್ಕೊಂಡೆ ನಿಮ್ಮನ್ನ ನೋಡ್ಬಿಟ್ಟು ನೀವೆಲ್ಲ ಅದೇ ಹಳೇ ಕಾಲದ ಹಾಡಿದ್ಯಲ್ಲ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಅಯ್ಯೋ ಅಜ್ಜಿ ಫ್ಲಾಶ್ ಬ್ಯಾಕಿಗೆ ಹೋದ್ರ ಹೆಂಗೆ? ಓಕೆ, ಸೊ ಇವಾಗ ಹೂವಿನ ಬಾಣದಂತೆ ಹಾಡು ಕೇಳಿದೀರಾ? ಒಂದ್ ಲೈನು ಚೆನ್ನ ಮಾಡಿ ಹಾಡ್ಬೇಕು. ಇವಾಗ ಓ ಅಂತ ಹೇಳ್ಬೇಕು, ಅಷ್ಟೇ ಅಷ್ಟೇ. ರೆಡಿನಾ? ಅಲ್ಲಿ ಕೂತ್ಕೊಂಡಿರೋರು ಎಲ್ಲ ಇಲ್ಲೇ ಇದ್ದೀರಾ? ನೀವಲ್ಲ, ನೀವು ಇಲ್ಲೇ ತೆಂಗಿನ ಮರದಡಿನೇ ಇದ್ದೀರಾ. ಅವ್ರು ಕೂತ್ಕೊಂಡು ಆರಾಮಾಗಿ ಚೇರ್ ಬೆಚ್ಚಗೆ ಮಾಡ್ತವ್ರೆ. ನೀವೊಂದ್ ಸ್ವಲ್ಪ ಇರಿ, ಅವ್ರ ಹತ್ರ ಮಾತಾಡೋಣ. ಎಲ್ರು ಇಲ್ಲೇ ಇದ್ದೀರಾ? ನೋಡಿ, ಅವ್ರ ಅಷ್ಟು ಜನದ ವಾಯ್ಸ್ ಅಲ್ಲಿ ಒಂದಿಷ್ಟಾದ್ರೂ ಬಂತ? ಹೆಂಗಿದೆ ಅವ್ರ ಎನರ್ಜಿ? ಇರಿ ಒಂದ್ ನಿಮಿಷ, ಇವಾಗ ಜೋರಾಗಿ ಹೇಳಿ, ನಿಮ್ಗೆಲ್ರು ಪ್ರೈಸ್ ಕೊಡ್ತೀನಿ ನಾನು. ಎಲ್ರು ಇಲ್ಲೇ ಇದ್ದೀರಾ? ಆರಾಮಾಗಿದ್ದೀರಾ ತಾನೆ? ಕಾರ್ಯಕ್ರಮ ನೋಡ್ತಿದ್ದೀರಾ ತಾನೆ? ಹಶ್ವಾಗ್ತಿದ್ಯಾ? ಊಟ ಮಾಡಿದೀರಾ? ತಿಂಡಿ ಮಾಡಿದೀರಾ? ಟೀ ಕುಡ್ದಿದ್ದೀರಾ? ಹಶ್ವಾಗ್ತಿದ್ಯಾ? ಏನಾದ್ರೂ ಬೇಕಾ? ಏನ್ ಬೇಕು? ಏನ್ ಬೇಕು? ಊಟ ಬೇಕಾ? ತಿಂಡಿ ಬೇಕಾ? ದುಡ್ಡು ಬೇಕಾ? ಮ್ಯಾಟರ್ ಅಲ್ಲಿರೋದು. ಓಕೆ, ಸೊ ಇವಾಗ ಅದ್ ನೀವು ಕೇಳಿರೋದನ್ನ ನಾನ್ ಕೊಡ್ತೀನಿ, ನಾನ್ ಕೇಳಿರೋದು ನನಗೆ ಕೊಡ್ಬೇಕು. ಇವಾಗ ಎಲ್ರು ಚಂದ ಮಾಡಿ ಹಾಡ್ಬೇಕು, ಆಯ್ತಾ? ಓ ಅಂತ ಕಿರ್ಚಬೇಕು. ಶ್ರುತಿ ಎಲ್ಲಿದ್ರು ಪರವಾಗಿಲ್ಲ, ಮನೇಲಿ ಮಲಗಿದ್ರು ಪರವಾಗಿಲ್ಲ, ಒಟ್ಟಲ್ಲಿ ಕಿರ್ಚಿ. ಹೂವಿನ ಬಾಣದಂತೆ ಅಲ್ಲಿ ಕೂತ್ಕೊಂಡಿರೋರೆಲ್ಲ ಹಾಡಿ ಸ್ವಲ್ಪ. ಎಂತ ತಿಂತ ಇದ್ದೀರಾ? ಚಂದ ಹಾಡಿ. ಹೂವಿನ ಬಾಣದಂತೆ ಹಾಡಿನ ಸಾಲಿನಲ್ಲಿ ಕಂಟಿನ್ಯೂ. ಚೇತನವಾದಂತೆ ನೀ ಬಂದ ಮೇಲೆ ಬಾಕಿ ಮಾತೇನು? 3, 2, 1. ಇದಕ್ಕೆ ಮ್ಯೂಸಿಕೇ ಬೇಡ, ಇದಕ್ಕೆ ಡಿಜೆನೇ ಬೇಡ. ನಿಮ್ಮೂರ್ಗೆ ನೀವೇ ಡಿಜೆ ಮಾಸ್ಟರ್ಗಳು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಾರ್ಯಕ್ರಮನ ಮುಂದುವರಿಸ್ಕೊಳ್ತಾ ಇದೀಗ ಒಂದ್ ಹಾಡಾಯ್ತು, ಒಂದ್ ಡ್ಯಾನ್ಸ್ ಆಯ್ತು, ಇನ್ನೊಂದು ಕೈಂಡ್ ಆಫ್ ಡ್ಯಾನ್ಸ್ ಅಲ್ಲಿ ಏನು ಇಲ್ಲ ಫಾರ್ಮ್ ಇದೆ, ಅದನ್ನ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಇದೀಗ ನೀವೆಲ್ಲ ಇದನ್ನ ಮೊಬೈಲ್ ಅಲ್ಲಿ ನೋಡಿರ್ತೀರಾ, ಟಿವಿಲಿ ನೋಡಿರ್ತೀರಾ. ಆ ಒಂದು ಸ್ಪೆಷಲ್ ಆದ ಒಂದು ಡ್ಯಾನ್ಸ್ ಫಾರ್ಮ್ ಅನ್ನ ವೇದಿಕೆ ಮೇಲೆ ಇದೀಗ ಎಲ್ಲರನ್ನ ನಕ್ಕು ನಲ್ಸೋದಿಕ್ಕೆ ನಮ್ಮ ಚಾರ್ಲಿ ಚಾಪ್ಲಿನ್ ವೇಷನ ಹಾಕೊಂಡು ಒಂದು ಬ್ಯೂಟಿಫುಲ್ ಆಗಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮಂಗಳೂರು ಹೊನ್ನಾವರದಲ್ಲಿ ಹುಟ್ಟಿದ್ರು ಕೂಡ ಬೆಂಗಳೂರಲ್ಲೂ ಕೂಡ ಸದ್ದನ್ನ ಮಾಡ್ತಾ ಇರುವ ಫಾರ್ಮ್ ಇದು. ಬರೀ ನಮ್ಮ ರಾಷ್ಟ್ರ ಮಟ್ಟ ಮಾತ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಪ್ರೈಸ್ ಅನ್ನ ಗಳಿಸಿಕೊಂಡು ಸನ್ಮಾನವನ್ನ ಮುಡುಗೇರಿಸಿಕೊಂಡಂತ ನಮ್ಮ ಹೊನ್ನಾವರದ ಪ್ರತಿಭೆ, ಇಟ್ಸ್ ಅ none other than ರಜತ್. tonight on stage ಒಂದು ಜೋರಾದ ಕೈ ಚಪ್ಪಾಳೆ ತಮ್ಮೆಲ್ಲರ ಕೈಗಳಿಂದ. 3, 2, 1 put your hands together on stage, ರಜತ್ ನಾಯ್ಕ್. ಜೋರಾದ ಕೈ ಚಪ್ಪಾಳೆ ಕೊಡ್ಬೇಕು. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದಂತ ರಜತ್ ನಾಯ್ಕ್ ಹೊನ್ನಾವರ ಇವರಿಗೆ ಧನ್ಯವಾದಗಳನ್ನ ಪ್ರೀತಿಯಿಂದ ತಿಳಿಸ್ಕೊಡ್ತಾ, ಇದನ್ನ ಮಾಡೋದಿಕ್ಕೆ ಯಾರಿಗಾದ್ರೂ ಬರುತ್ತಾ? ಯಾರಿಗೂ ಬರಲ್ಲ ಅಲ್ಲ. ಇರೋದ್ 2 ಕೈ, ಅದನ್ನ 3 ಬ್ಯಾಲೆನ್ಸ್ ಮಾಡ್ಬೇಕು. ಹೆಂಗೆ? ತುಂಬಾ ಕಷ್ಟ. ಈ ಚೈರ್ನ ಭೂಷಣ್, ಈ ಚೈರ್ ಅನ್ನು ರಿಮೂವ್ ಮಾಡಿ. ಥ್ಯಾಂಕ್ ಯು. ಒಂದು ಜೋರಾದ ಕೈ ಚಪ್ಪಾಳೆ ಫಾರ್ ನಮ್ಮ ರಜತ್ ಅವ್ರಿಗೆ. ತುಂಬಾ ಪ್ರಶಸ್ತಿಗಳನ್ನ ಅಂಡ್ ತುಂಬಾ, ಇದೊಂದು ವೆರೈಟಿ ಅಲ್ಲ, ಇನ್ನ ನೆಕ್ಸ್ಟ್ ತುಂಬಾ ವೆರೈಟಿ ಆಫ್ ಪರ್ಫಾರ್ಮೆನ್ಸ್ ಇವ್ರ ಕಡೆಯಿಂದ ಬರ್ಲಿಕ್ಕಿದೆ. ಅಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ಯಾರಾದ್ರೂ ವಸಂತ ಇದಾರ? ಬರ್ತ್ಡೇ ಅಂತ ಹೇಳಿದ್ರಲ್ಲ, ಯಾರು? ನಿಮ್ ಬರ್ಡೇನ ಇವತ್ತು? ಅಲ್ಲ, ಅವ್ರ ಬರ್ತ್ಡೇ ಅವ್ರಿಗೆ ಗೊತ್ತಿಲ್ವಲ್ರು?
ನಿಮಗೆ ಮಾತ್ರ ಗೊತ್ತಿರೋದು. ಓಕೆ, ಇವಾಗ ಒಂದ್ 4-5 ಜನ ಹುಡುಗರು ಸ್ಟೇಜ್ ಮೇಲೆ ಬನ್ನಿ ನೋಡೋಣ. ದೊಡ್ಡವರು, ಮಕ್ಕಳೆಲ್ಲ ದೊಡ್ಡವರೇ ಬರ್ಬೇಕು, ಪಟ್ಟಂತ ಬರ್ಬೇಕು. ಬನ್ನಿ 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 ಸರ್, ಬನ್ನಿ ಬನ್ನಿ. ಏನ್ ನಿಮ್ಗೆ ಇಲ್ಲಿ ಸ್ವಯಂವರ ಮಾಡ್ಸಲ್ಲ, ಬನ್ನಿ. ಇಬ್ರು ಬಂದಿದ್ದೀರಾ, ಇನ್ನ ಒಂದಿಬ್ರು 3 ಜನ 4 ಜನ. ಬಾರ ಬಾರ. ಓಕೆ, ಇವ್ರೇನಾ ರವಿ? ತುಂಬಾ ಫ್ಯಾನ್ಸ್ ಇದಾರಲ್ಲ ನಿಮಗೆ. ನಮ್ ರವಿ ಅವ್ರ ಫ್ಯಾನ್ಸ್ ಎಲ್ಲ ಸ್ವಲ್ಪ ಸೌಟ್ ಮಾಡಿ ನೋಡೋಣ. ಏನ್ ಸರ್ ಈ ರೇಂಜಿಗೆ ಹವಾ ಇಟ್ಟಿದ್ದೀರಾ? ಓಕೆ, ಸೊ ಇವ್ರ ಹೆಸರು ರವಿ, ನಿಮ್ಮ ಹೆಸರು ಶಂಕರ್. ಓಕೆ, ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ರಾಧಿಕಾ ಪಂಡಿತ್ ಅಂತೆ. ಓಕೆ, ಇಟ್ಕೊಳ್ಳಿ. ನಿಮ್ದು? ನನ್ಗೆ ನನ್ನ ಅಮ್ಮ. ನನಗೆ ನನ್ನ ತಾತ ಅಮ್ಮ. ಓಕೆ, ನಿಮ್ದು? ಇವನು ಬರೀ ಬೋಳ್ ಬಚ್ಚನ್ ಬಿಡ್ತಾನೆ. ರಚಿತಾ ರಾವ್. ಸೇಮ್ ರಚಿತಾ ರಾವ್. ಓಕೆ ಸರ್, ನೀವೊಂದು ಹೀರೋಯಿನ್ ಹೇಳಲೇಬೇಕು ಇವಾಗ, ಹೇಳಿ. ನನಗೆ ಪ್ರೇಮ. ಅವರಿಗೆ ಪ್ರೇಮ ಅಂತೆ. ಓಕೆ, ಸೊ ಇವಾಗ ಒಂದೊಂದು ಮ್ಯೂಸಿಕ್ ಸರ್, ಒಂದು ಮ್ಯೂಸಿಕ್ ರೆಡಿ ಮಾಡಿ ಈ ಒಂದು ವೇದಿಕೆಯಲ್ಲಿ ಅವರೆಲ್ಲ ಹೀರೋಯಿನ್ಸ್ ಬಂದು ಒಂದು ಜಸ್ಟ್ ರ್ಯಾಂಪ್ ವಾಕ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ರ್ಯಾಂಪ್ ವಾಕ್ ಮಾಡಬೇಕು. ಅದೆಲ್ಲ ಇಲ್ಲ, ಅದೆಲ್ಲ ಇಲ್ಲ. ಇರಿ ಒಂದ್ ನಿಮಿಷ, ಇರಿ ಮಾಡ್ಬೇಕಾ ಬೇಡವಾ? ಏನ್ ಗೊತ್ತಾ, ಸಿಂಪಲ್ ಅದ ವಾಕು. ನಿಮ್ ಕಾರ್ಯಕ್ರಮ, ಇಲ್ಲಿರೋರೆಲ್ಲ ನಿಮ್ಮೂರವ್ರೆ, ಏನಿಲ್ಲ, ಒಂದ್ ಜಸ್ಟ್ ಹಂಗೆ ಬಂದು ಹಿಂಗೆ ಒಂದು ಪ್ಲೈನ್ ಕಿಸ್ ವಾಕು ಅಷ್ಟೇ. ಹುಡುಗನ್ ತರ ವಾಕ್ ಅಲ್ಲ, ಹುಡುಗಿ ತರನೇ ವಾಕ್ ಮಾಡ್ಬೇಕು. ಆಯ್ತಾ? ರೆಡಿನಾ? ಒಂದ್ ಚಂದದ ಹಾಡ್ಬಿಡುತ್ತೆ. ಫಸ್ಟ್ ರವಿ 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 ಏ ಕಳ್ಳ ಬಾಬಾ. ಓಕೆ, ಸೊ ಇವಾಗ ಬನ್ನಿ ಬನ್ನಿ, ಈ ಕಡೆ ಸೈಡ್ ಬನ್ನಿ, ಮ್ಯೂಸಿಕ್ ಬರುತ್ತೆ. ಈ ಕಡೆ ಬನ್ನಿ, ಸೈಡ್ ಬನ್ನಿ ಎಲ್ರು. ಪ್ರೇಮ ಸೈಡ್ ಬನ್ನಿ. ಓಕೆ, ಸೊ ಫಸ್ಟ್ ಯಾರು ಬರ್ತೀರಾ? ಫಸ್ಟ್ ಯಾರು? ಪ್ರೇಮ ರೆಡಿ ಇದ್ದಾರೆ. ಪ್ರೇಮ ತುಂಬಾ ಪ್ರೇಮ ಆಗಿದೆ ಅವ್ರಿಗೆ, ರೆಡಿ ಇದ್ದಾರೆ ಸರ್. ಅಲ್ಲಿ ಭೂಷಣ್ ಅವ್ರು ಯಾರಾದ್ರೂ ಒಂದು ವೇದಿಕೆ ಸರ್, ಚೇರ್ನ ಹಿಂದೆ ಇಡಬೇಕು. ಓಕೆ ಓಕೆ, ಅಲ್ಲಿ ಹಿಂದೆ ಇಟ್ಬಿಡಿ. ಓಕೆ, ಇವಾಗ ಸರ್ ಮ್ಯೂಸಿಕ್ ರೆಡಿ ಅಲ್ಲ? ಓಕೆ, ಅವ್ರು ರೆಡಿ ಇದೆ ಅಂತೆ. ನಮ್ಮ ಪ್ರೇಮ ಅವ್ರಿಗೆ, ನಮ್ಮ ರವಿ ಅವ್ರಿಗೆ ಬರ್ಲಿ ಒಂದು ಜೋರಾದ ಸೌಂಡ್ ಎಲ್ಲರ ಕಡೆಯಿಂದ. 3, 2, 1 ಮೇಕ್ ಸಮ್ ನಾಯ್ಸ್ ಆನ್ ಸ್ಟೇಜ್. ಅದು ಸರ್, ಪ್ರೇಮ ಕಾಲೋವಾ? ರಿಟರ್ನ್ ಬನ್ನಿ, ರಿಟರ್ನ್. ಒಂದು ಕಿಸ್, ಹಂಗೆ ಪ್ಲೇನ್ ಕಿಸ್ ಇಟ್ಕೊಳ್ಳಿ. ಅದು ಪ್ರೇಮ ಹೆಂಗೆ ವಾಕ್ ಮಾಡಿದ್ರು ಅಂದ್ರೆ ಅಪ್ಪ ನಾನೊಂದು ಬದುಕೊಂಡೆ. ಓಕೆ, ಸೊ ನೆಕ್ಸ್ಟ್ ನಮ್ ರಾವಿ. ಬನ್ನಿ ಬನ್ನಿ ಬನ್ನಿ. ಬರ್ಬೇಕು, ಹಂಗೆಲ್ಲ ಏನಿಲ್ಲ, ಬರ್ಬೇಕು. ನೆಕ್ಸ್ಟ್ ಬನ್ನಿ 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 ಬನ್ನಿ. ಓಕೆ, 3, 2, 1 ಪ್ಲೇ ದಿ ಟ್ರ್ಯಾಕ್. ಬರ್ಬೇಕು. ಇರಿ ಒಂದ್ ನಿಮಿಷ, ಟ್ರ್ಯಾಕ್ ಇರಿ, ಆಫ್ ಮಾಡಿ. ಇರಿ, ಇಲ್ಲಿ ನಿಮ್ಮನ್ನ ಪೆಟ್ಟಿ ಕರ್ದಿಲ್ಲ. ಇಲ್ಲಿ ಬನ್ನಿ. ಬೇಕಿದ್ರೆ ನಾನು ಬರ್ತೀನಿ ನಿಮ್ ಜೊತೆ. ಇಲ್ಲಿ ಬನ್ನಿ ಸರ್, ಟ್ರ್ಯಾಕ್ ಪ್ಲೇ ಮಾಡಿ ಸರ್. ಹೋಗಿ ಸರ್, ಓಕೆ. ಅದು ಬರ್ಲಿ, ಜೋರ ಚಪ್ಪಾಳೆ. ಕಮಾನ್, ಅದು ಲವ್ಲಿ. ಅಯ್ಯೋ ಅಲ್ಲ, ಆ ಕಿಸ್ಸಿಗೆ ಎಲ್ಲರೂ ಮೇಟ್ ಆಗೋದು. ಓಕೆ ಸರ್, ನೆಕ್ಸ್ಟ್ ಬನ್ನಿ ಬನ್ನಿ, ನೀವು ಬನ್ನಿ ಸರ್. ಯಾರು ಸರ್? ರಚಿತಾ ರಾಮ. ರಚಿತಾ ರಾಮ್ ಅವರು ಸರ್. ಟ್ರ್ಯಾಕ್ 3, 2, 1 ಪ್ಲೇ ದಿ ಟ್ರ್ಯಾಕ್. ಸ್ವಲ್ಪ ಸೈಡು. ಅದು ಇವಾಗ ಇವ್ರು 3 ಜನದ ಓಕೆ, ಒಂದ್ ಲೆಕ್ಕ. ಇವಾಗ ಇನ್ನೊಬ್ರು ಬರ್ತಾರೆ ನೋಡಿ, ಡಿಫ್ರೆಂಟ್ ಆಗಿ, ಸ್ಪೆಷಲ್ ಆಗಿ. ಸರ್, ಇವ್ರು ಏನು ಮಾಡಿಲ್ಲ ಸರ್, ಪ್ರೈಸ್ ನಿಮ್ಗೆ. ಬಟ್ ಅದು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಆ ವಾಕ್ಗೆ 100 ಜನ ಬಿದ್ದೋಗ್ಬೇಕು. ಎಲ್ರು ಮೊಬೈಲ್ ಹಿಂಗಿದೆ ಸರ್, ನಿಮ್ದೇ ಹವಾ. 3, 2, 1 ಪ್ಲೇ ದಿ ಟ್ರ್ಯಾಕ್. ಸೂಪರ್. ಅದು ಜೋರ ಸೌಂಡ್ ಮಾಡಿ. ಬನ್ನಿ, ನೀವು 3 ಜನ ಬನ್ನಿ. ಆ ಹಾಡನ್ನೇ ಒಂದ್ ಸ್ವಲ್ಪ ವಾಲ್ಯೂಮ್ ಕೊಡಿ, ಡ್ಯಾನ್ಸ್ ಮಾಡಿ. ಹಂಗೆ ನೀವು ಬರ್ಬೇಕು. ನೀವು ಹುಡುಗಿ, ಇವ್ರು ಹುಡುಗರು, ಅವರೆಲ್ಲ ನಿಮ್ಮಿಂದ ಬಿದ್ದವರು. ಸರಿ, ಹಾಡು. ಅದೇ ನೀವು ಕಾಳ ಹಾಕ್ಬೇಕು ಅವ್ರಿಗೆ, ಜೋರ ಚಪ್ಪಾಳೆ ಕೊಡ್ಬೇಕು. ಅದು ಸೂಪರ್.
ಒಂದ್ ಜೋರಾಗಿ ಚಪ್ಪಾಳೆ ಕೊಡಿ ಅಂತೆ 4 ಜನಕ್ಕೂ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಆ 4 ಜನರಲ್ಲಿ ಸೂಪರ್ ಆಗಿ ಮಾಡಿ ಪ್ರೈಸ್ ಯಾರಿಗೆ ಕೊಡ್ಬೋದು? ಇದು ಸ್ನೇಹ ಅಂದ್ರೆ ನೋಡಿ, ಇವನಿಗೆ ಎಸ್ ಆ ಪ್ರೈಸ್ ತಗೋಬನ್ನಿ. ಯಾರಾದ್ರೂ ಅಲ್ಲಿ ಪ್ರೈಸ್ ನೀವಿಲ್ಲ ಇರಿ, ಅವ್ರಿಗೆ ನೀವೇ ಪ್ರೈಸ್ ಕೊಡ್ಬೇಕು. ಎಸ್ ಪ್ರೈಸ್ ದೊಡ್ಡದಿದೆ, ಅಲ್ಲೇ ಚೇರ್ ಇದೆ. ಎಸ್ ರಾಕೇಶ್ ಅವರೇ ಅದೊಂದು ಪ್ರೈಸ್ ಕೊಡಿ ಇಲ್ಲಿ. ಎಸ್ ಒಂದು ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಎಲ್ರು ಕೂಡ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಓಪನ್ ಮಾಡಿ ಒಂದು ಓಕೆ. ಸೊ ದೊಡ್ಡ ಮಿಕ್ಸಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, 24 ಇಂಚ್ ಟಿವಿ ಇದೆ. ಏನ್ ಬೇಕು ನಿಮಗೆ? ಪರವಾಗಿಲ್ಲ, ಅದು ಮಾತು ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಕೊಟ್ಟರು ತಗೋತಾರಂತೆ. ಸೊ ಅದಕ್ಕೆ ನಾನು ಪ್ರೀತಿಯಿಂದ ಅವರೇ ಹೇಳಿದ್ದು ನೀವ್ ಏನ್ ಕೊಟ್ರು ನಾನು ತಗೋತೀನಿ ಅಂತ. ಅದಕ್ಕೆ ನಾನು ಅವರಿಗೆ ಪ್ರೀತಿಯಿಂದ ಚಾಕ್ಲೇಟ್ ತಿನ್ನಿ ಅಂತ ಕೊಡ್ತಾ ಇದೀನಿ. ಸೊ ಒಂದು ಜೋರಾಗಿ ಕೈ ಚಪ್ಪಾಳೆ ಬರ್ಬೇಕು. ಕಂಗ್ರ್ಯಾಚುಲೇಷನ್ಸ್. ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಬಂದಿದ್ದಕ್ಕೆ, ಆಡಿದ್ದಕ್ಕೆ, ಡ್ಯಾನ್ಸ್ ಮಾಡಿದ್ದಕ್ಕೆ ಅಂತ ಹೇಳ್ತಾ ಒಂದ್ ಕ್ವಶನ್ ಇದೆ ನಂದು. ಯಾರು ಕೂತ್ಕೊಂಡಿದ್ದೀರಲ್ಲ, ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಎಲ್ರು ಮೀನ್ ತಿಂತೀರಾ? ಹೌದು ಅಂದ್ರೆ ಹೌದು ಅಂತ ಜೋರಾಗಿ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಜೋರಾಗಿ ಹೇಳಿ. ಎಲ್ರು ಮೀನ್ ತಿಂತೀರಾ? ಓಕೆ. ಸೊ ಇವಾಗ ಕ್ವಶನ್ ಏನು ಅಂತ ಹೇಳಿದ್ರೆ, ಎಲ್ಲಾ ಮೀನುಗಳು ನೀರಿಂದ ಮೇಲೆ ಬಂದ್ರೆ ಏನಾಗುತ್ತೆ? ಉಸಿರಾಡುತ್ತಾ? ಸತ್ತು ಹೋಗುತ್ತೆ. ಎಲ್ಲಾ ಮೀನುಗಳು ನೀರಿಂದ ಮೇಲ್ ಬಂದ್ರೆ ಸತ್ತು ಹೋಗುತ್ತೆ. ಆದ್ರೆ ಒಂದೇ ಒಂದು ಮೀನ್ ಮಾತ್ರ ಸಾಯಲ್ಲ ಅಂತೆ. ಅದು ಯಾವ ಮೀನು? ಅಲ್ಲ, ಯಾವುದು? ಅಲ್ಲ, ಸೆಲ್ಫಿಶ್. ತಪ್ಪು. ಕಪ್ಪಳ್ಕ ತಪ್ಪು. ಯಾವ ಮೀನು ಅಂತ ಯೋಚನೆ ಮಾಡ್ತಾ ಇರಿ. ಅಸಿಸ್ಟೆಂಟ್ ಡ್ಯಾನ್ಸ್ ರೆಡಿ ಅಲ್ಲ? ಡ್ಯಾನ್ಸ್ ಟೀಮ್ ರೆಡಿ? ಓಕೆ. ಈ ಒಬ್ರು ಹೇಳ್ರು ತಿಮಿಂಗಿಲ ಅಲ್ಲ, ವಯಲ್ ಅಲ್ಲ, ತಪ್ಪು. ಕಪ್ಪಳ್ಕ ಅಲ್ಲ ಮಾರಾಯ. ಕಪ್ಪಳ್ಕ ತಪ್ಪು. ಸೊ ಯಾವ ಮೀನು ಅಂತ ಯೋಚನೆ ಮಾಡ್ತಾ ಇರಿ. ಮೀನ್ ತಿಂದವರು ತುಂಬಾ ಬುದ್ಧಿವಂತರಂತೆ. ಎಲ್ಲಾ ಮೀನುಗಳು ನೀರಿಂದ ಮೇಲ್ ಬಂದ್ರೆ ಸತ್ತೋಗುತ್ತೆ, ಆದ್ರೆ ಒಂದೇ ಒಂದ್ ಮೀನ್ ಮಾತ್ರ ಸಾಯಲ್ಲ. ಕರೆಕ್ಟ್ ಆಗಿ ಉತ್ತರ ಕೊಟ್ಟವರಿಗೆ ಪ್ರೈಸ್ ಇದೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇರೋದು ಬ್ಯೂಟಿಫುಲ್ ಆದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಾಗಿ ನಮ್ಮ ತಾಂಡವಂ ಡ್ಯಾನ್ಸ್ ಸ್ಟುಡಿಯೋ ಕುಂದಾಪುರನ ತಮ್ಮೆಲ್ಲರ ಜೋರಾದ ಪ್ರೀತಿಯ ಕೈ ಚಪ್ಪಾಳೆಯ ಮೂಲಕ ಬರಮಾಡ್ಕೊತಾ ಇದ್ದೀನಿ.